ಕೋಲಾರದಲ್ಲಿ ಆಗಸ್ಟ್ 14ರಂದು ನಡೆದಿದ್ದ ಶಿಕ್ಷಕಿಯ ಕೊಲೆ ಪ್ರಕರಣ ಭೇದಿಸುವಲ್ಲಿ ವಿಶೇಷ ತಂಡದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆಗೈದ 6 ಮಂದಿ ಸಮೇತ ಒಟ್ಟು 8 ಆರೋಪಿಗಳು ಬಂಧನವಾಗಿದ್ದು, ಸಿನಿಮಾ ಸ್ಟೈಲ್ನಲ್ಲಿ ಮನೆ ಕಬ್ಜಾ ಮಾಡಲು ಹೋಗಿದ್ದ ಹಂತಕರು ಕೊಲೆಗೆ ನೀಡಿದ ಕಾರಣ ಬೆಚ್ಚಿ ಬೀಳಿಸುವಂತಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಆಗಸ್ಟ್ 14ರಂದು ನಡೆದಿದ್ದ ಶಿಕ್ಷಕಿ ದಿವ್ಯಶ್ರೀ ಕೊಲೆಯಿಂದಾಗಿ ಮುಳಬಾಗಿಲು ನಗರದಲ್ಲಿ ಭಯಭೀತಿ ವಾತಾವರಣ ನಿರ್ಮಾಣವಾಗಿತ್ತು. ಮೃತ ದಿವ್ಯಶ್ರೀ ಕೊಲೆ ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡ ರಚಿಸಲಾಗಿತ್ತು. ಕೊಲೆ ಆರೋಪಿಗಳ ಜಾಡು ಬೆನ್ನಹತ್ತಿದ ಪೊಲೀಸರಿಗೆ ಮೊದಲೇ ಮಾಹಿತಿ ಸಿಕ್ಕಂತೆ ಇದೊಂದು ಪಕ್ಕ ಪ್ರೀ ಪ್ಲಾನ್ ಮರ್ಡರ್ ಅಂತಲೇ ಹೇಳಲಾಗಿತ್ತು. ಆದರೆ ಪೊಲೀಸರ ತನಿಖೆಯಿಂದ ಬೆಚ್ಚಿ ಬೀಳಿಸುವಂತಹ ಕಾರಣಗಳು ಬೆಳಕಿಗೆ ಬಂದಿದ್ದು, ಯುವಕರ ಆಸ್ತಿ ಆಸೆಗೆ ಅಮಾಯಕ ಜೀವವೊಂದು ಬಲಿಯಾಗಿರುವುದು ಬೆಳಕಿಗೆ ಬಂದಿದೆ. ಹೌದು, ಸಮಾಜವನ್ನ ತಿದ್ದಿ ತೀಡುವ ಪ್ರಜ್ಞಾವಂತ ಸಮಾಜ ನಿರ್ಮಾಣದ ಅಡಿಪಾಯವಾಗಿರೋ ಶಿಕ್ಷಕಿಯ ಕತ್ತು ಸೀಳಿ ಕೊಲೆಗೈದ ಆರೋಪಿಗಳು ಇವರೇ ನೋಡಿ. ಇನ್ನು ಮೂತಿ ಮೇಲೆ ಸರಿಯಾಗಿ ಮೀಸೆನೆ ಬಂದಿಲ್ಲ. ಇದೀಗ ಕೊಲೆಗಾರರು ಎಂಬ ಹಣೆಪಟ್ಟಿ ಹೊತ್ತು ಜೈಲು ಪಾಲಾಗಿದ್ದಾರೆ. ಹೌದು, ಕೊಲೆಗೆ ಆರೋಪಿಗಳು ಹೇಳಿರೋ ಕಾರಣ ಕೇಳೋಕೆ ಒಂದು ಸಿಲ್ಲಿ ರೀಸನ್ ಅನ್ಸಿದ್ರು, ಈ ಆರೋಪಿಗಳು ಪೊಲೀಸರ ತನಿಖೆಯಲ್ಲಿ ಹೇಳಿರೋದು ಮೇಲ್ನೋಟಕ್ಕೆ ನಗು ತರಿಸುವಂತಿದೆ. ಸುಂಕುಲ್ ಲೇಔಟ್ನಲ್ಲಿ ವಾಸವಿರೋ ಪದ್ಮನಾಭ ಹಾಗೂ ದಿವ್ಯಶ್ರೀ ದಂಪತಿಗಳು ಕೋಟಿ ಬೆಲೆ ಬಾಳುವ ಬಂಗಲೆಯಲ್ಲೇ ವಾಸವಿದ್ದಾರೆ ನೋಡಿ. ಇದೇ ಬಂಗಲೆ ಮೇಲೆಯೇ ರಂಜಿತ್ ಎನ್ನುವ ಮಾಸ್ಟರ್ ಮೈಂಡ್ ಕಣ್ಣು ಬಿದ್ದಿತ್ತು. ಕಳೆದ 2 ತಿಂಗಳ ಹಿಂದೆ ದಿವ್ಯಶ್ರೀ ಮನೆಗೆ ನೀರಿನ ಕ್ಯಾನ್ ಡೆಲಿವರಿ ನೀಡಲು ಬಂದಿದ್ದ ಆರೋಪಿ ರಂಜಿತ್ ಆಗಲೇ ಈ ಬಂಗಲೆ ಮೇಲೆ ಆಸೆಯಿಂದ ಆ ಬಗ್ಗೆ ವಿಚಾರಿಸಿದ್ದಾನೆ. ಈ ಮನೆ ಎಷ್ಟು ಬೆಲೆ ಬಾಳುತ್ತೆ, ಏನೆಲ್ಲ ಇಂಟೀರಿಯರ್ ಹಾಕ್ಸಿದ್ದೀರಾ ಅಂತ ಮಾಲೀಕರಾದ ಪದ್ಮನಾಭ್ಗೆ ಕೇಳಿದ್ರಂತೆ. ಆದ್ರೆ ಇದಕ್ಕೆ ಮಾಹಿತಿ ಹಂಚಿಕೊಳ್ಳದ ಪದ್ಮನಾಭ್ ಏನೋ ಒಂದು ಹೇಳಿ ವಾಪಸ್ ಕಳಿಸಿದ್ದಾರೆ. ಬಳಿಕ ದಿವ್ಯಶ್ರೀ ಅವರಿಗೆ ಕರೆ ಮಾಡಿದ್ದ ಆರೋಪಿ ರಂಜಿತ್, ನಿಮ್ಮ ಮನೆ ನಮ್ಗೆ ಕೊಡಿ, ಹಣ ಕೊಟ್ಟು ಖರೀದಿ ಮಾಡ್ತೇವೆ ಅಂತ ಧಮಕಿ ಹಾಕಿದ್ದಾನೆ. ಬಳಿಕ ದಿವ್ಯಶ್ರೀ ಅವರಿಗೂ ಫೋನ್ ಕರೆ ಮಾಡಿ ಮನೆ ಮಾರಾಟ ಮಾಡಿ ಅಂತ ರಂಜಿತ್ ಬೆದರಿಸಿದ್ನಂತೆ. ಆದ್ರೆ ಶಿಕ್ಷಕಿ ದಿವ್ಯಶ್ರೀ ಯಾರೋ ತಲೆ ಕೆಟ್ಟೋರು ಅಂತ ಫೋನ್ ಕಟ್ ಮಾಡಿದ್ದಾರೆ. ಮೂಲತಃ ಬಜ್ಜಿ ಬೊಂಡ ವ್ಯಾಪಾರಿಯಾಗಿದ್ದ ರಂಜಿತ್ಗೆ ಹೇಗಾದ್ರೂ ಮಾಡಿ ಬಂಗಲೆ ಖರೀದಿ ಮಾಡಬೇಕೆಂದು ಇದೇ ವಿಚಾರವನ್ನ ಪರಿಚಿತರಾದ ಕೊಲೆ ಆರೋಪಿಗಳಿಗೆ ಹೇಳಿದ್ದಾನೆ. ಆದರೆ ಇದನ್ನ ಗಂಭೀರವಾಗಿ ಪರಿಗಣಿಸಿದ ಆರೋಪಿಗಳು ಸಿನಿಮಾ ಸ್ಟೈಲ್ನಲ್ಲಿ ಬಾಂಡ್ ಪೇಪರ್ನಲ್ಲಿ ಮನೆ ಬರೆದುಕೊಡುವಂತೆ ಆಗಸ್ಟ್ 14ರಂದು ಮನೆಗೆ ಬಂದು ಎಚ್ಚರಿಸಿದ್ದಾರೆ. ಅಂದು ಶಿಕ್ಷಕಿ ದಿವ್ಯಶ್ರೀ ವಾಸವಿದ್ದ ಮನೆಗೆ ತೆರಳಿದ್ದ 6 ಮಂದಿ ಆರೋಪಿಗಳು ಮನೆ ಬರೆದುಕೊಡುವಂತೆ ಧಮಕಿ ಹಾಕಿದ್ದಾರೆ. ಇದಕ್ಕೆ ಶಿಕ್ಷಕಿ ಒಪ್ಪದಿದ್ದಕ್ಕೆ ಕೆರಳಿದ್ದ ಆರೋಪಿಗಳು ದಿವ್ಯಶ್ರೀ ಕತ್ತು ಕೊಯ್ದು ಸ್ಥಳದಿಂದ ಪರಾರಿಯಾಗಿತ್ತು. ಕೊಲೆ ನಂತರ ತಿರುಪತಿಗೆ ತೆರಳಿದ್ದ 6 ಆರೋಪಿಗಳನ್ನ ಮುಳಬಾಗಿಲು ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ನಮ್ಮ ಮುಳಬಾಗಿಲು ಟೌನ್ ಸುಂಕೋ ಲೇಔಟ್ ಅಲ್ಲಿ 14ನೇ ತಾರೀಕು ಒಂದು ದಿವ್ಯಶ್ರೀ ಅನ್ನೋ ಟೀಚರ್ ಅವ್ರದ್ದು ಮರ್ಡರ್ ಆಗಿತ್ತು. ಮನೆ ಒಳಗೇನೆ ಹೋಗಿ ಕೊಲೆಯನ್ನು ಮಾಡಿ ನಂತರ ಪರಾರಿಯಾಗಿತ್ತು. ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು 7 ಜನವನ್ನ ದಸ್ತಗಿರಿ ಮಾಡಿದ್ದೀವಿ. ಇದರಲ್ಲಿ 3 ಜನ ಬಂದ್ಬಿಟ್ಟು ರಂಜಿತ್, ಆಮೇಲೆ 2ನೇವನು ಬಂದ್ಬಿಟ್ಟು ಯುವರಾಜ್, 3ನೇವನು ಬಂದ್ಬಿಟ್ಟು ಶಾಹಿದ್ ಪಾಷಾ, ಇನ್ನ 4 ಜನ ಅಪ್ರಾಪ್ತರಾಗಿರ್ತಾರೆ. ಸೊ ಈ ಟೋಟಲ್ ಆಗಿ 7 ಜನನ ನಾವು ದಸ್ತಗಿರಿಯನ್ನ ಮಾಡಿದ್ದೀವಿ. ನಮಗೆ ಇದರಲ್ಲಿ ಕಾರ್ಯಾಚರಣೆಯ ಹೊತ್ತಿಗೆ ತಿಳಿದಿದ್ದು ಏನು ಬಂದಿದ್ದು ಅಂದರೆ, ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿದ್ದಾಗ ಈ ಮನೆಯನ್ನು ನೋಡಿ ಅವನು ಆಕರ್ಷಿತನಾಗಿರ್ತಾನೆ. ಅವನು ತುಂಬ ಚೆನ್ನಾಗಿದ್ದು, ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ವಿಚಾರಣೆಯನ್ನು ಮಾಡಿರ್ತಾನೆ ಓನರ್ಸ್ ಹತ್ರ. ಅದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ಥರ ಒಡವೆ ಮತ್ತು ಈ ಥರ ದುಡ್ಡು ಆಸ್ತಿ ಎಲ್ಲವೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ. ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನು ಪ್ಲ್ಯಾನ್ ಮಾಡ್ತಾನೆ. ಅವನೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ. ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್, ಶಾಹಿದ್ ಮತ್ತು ಇನ್ನು 4 ಜನ ಯಾರು ಅಪ್ರಾಪ್ತರಿದ್ದಾರೆ ಅವರೆಲ್ಲರನ್ನು ಸೇರಿಸಿ ಈ ಒಂದು ಕೃತ್ಯವನ್ನು ಮಾಡ್ತಾರೆ. ಮುಂಚೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಂತರ ಅವರು ಮನೆ ಒಳಗೆ ನುಗ್ತಾರೆ. ನುಗ್ಗಿ ಆ ಕೃತ್ಯವನ್ನು ಮಾಡಿ ನಂತರ ಅಲ್ಲಿಂದನೇ ಅವರು ಎಸ್ಕೇಪ್ ಆಗ್ತಾರೆ. ಅವರೆಲ್ಲರನ್ನು ಇವತ್ತು ಮಧ್ಯಾಹ್ನ ನಾವು ದಸ್ತಗಿರಿ ಮಾಡಿದ್ದೀವಿ. ಮಾಡಿ ಮುಂದಿನ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ. ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದು ಮುಂದೆ ಹೋಗುತ್ತೆ. ಸೊ ದಿಸ್ ಇಸ್ ಇದರ ಜೊತೆಗೆ ಬರುವ ದಿನಗಳಲ್ಲಿ ವಿಚಾರಣೆ ವೇಳೆ ಕಂಡು ಬಂದಲ್ಲಿ ಅವ್ರನ್ನೂ ಕೂಡ ನಾವು ದಸ್ತಗಿರಿಯನ್ನು ಮಾಡ್ತೀವಿ. ಇಲ್ಲ, ಅವ್ರಿಗೆ ಎಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಲಾ 5 ಲಕ್ಷದಿಂದ ಹಿಡಿದು 20 ಲಕ್ಷ ತನಕನೂ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವನು ಪ್ರೇರೇಪಣೆ ಮಾಡಿರ್ತಾನೆ.
ಅವ್ರಿಗೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು. ಆಮೇಲೆ ಅವನಿಗೆ ಆ ಮನೆ ಮೇಲೆ ಒಂದು ಸ್ವಲ್ಪ ವ್ಯಾಮೋಹ ಇರೋದ್ರಿಂದ ಆ ಮನೆಯನ್ನ ಹೆಂಗಾರು ಮಾಡಿ ಅವನು ತಗೋಬೇಕು ಅಂತ ಅವನಿಗೆ ಅದೊಂದು ಆಸೆ. ಅದ್ರ ಬಗ್ಗೆ ಆಲ್ರೆಡಿ ಅವನು ಹಲವಾರು ಬಾರಿ ಅದನ್ನ ಮೆನ್ಷನ್ ಮಾಡಿರ್ತಾನೆ ಯಾರು ಅವನ ಫ್ರೆಂಡ್ಸ್ ಜೊತೆ. ಸೊ ಅದಕ್ಕೋಸ್ಕರನೇ ಅದನ್ನ ಆಸ್ತಿಯನ್ನ ಹೆಂಗಾರು ಮಾಡಿ ತಗೋಬೇಕು ಅವನು ಅನ್ನೋದು ಅವನ ತಲೆಯಲ್ಲಿರೋದು. ಇನ್ನೂ ನಾವು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನ ಯಾವ ರೀತಿ ಮಾಡ್ದ ಅನ್ನೋದನ್ನ ನಾವು ಬರುವ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ. ಇಲ್ಲ, ಅವರು ಫಸ್ಟ್ ರೆಕಿ ಮಾಡಿದ್ದಾಗ ಒಬ್ಬರನ್ನೇ ಅಂತ ಏನು ಅವರು ಪ್ಲಾನ್ ಇರಲಿಲ್ಲ. ಮನೆಯಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನನ ಮರ್ಡರ್ ಮಾಡಬೇಕು ಅಂತ ಅವ್ರ ಪ್ಲಾನ್ ಇತ್ತು.